ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೇಘ್ನಾಸ್ ಕುಕಿಂಗ್ ಚಾನಲ್. ಇವತ್ತು ಎರಡು ರೀತಿ ತರಕಾರಿದು ಫ್ರೈ ರೆಸಿಪಿ ತೋರಿಸ್ತಾ ಇದ್ದೀನಿ. ಹಾಗಿದ್ರೆ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಆಲೂಗಡ್ಡೆ ಫ್ರೈನ ತೋರಿಸ್ತಾ ಇದ್ದೀನಿ. 3 ಆಲೂಗಡ್ಡೆ ಫ್ರೈನ ಮಾಡ್ತಾಯಿದ್ದೀನಿ. ಆಲೂಗಡ್ಡೆನ ತಗೊಂಡು ನೀಟಾಗಿ ತೊಳ್ಕೊಂಬಿಟ್ಟು ಈ ರೀತಿ ಪೀಲರ್ ಸಹಾಯದಿಂದ ಆಲೂಗಡ್ಡೆ ಸಿಪ್ಪೆ ಎಲ್ಲ ತೆಗಿಬೇಕು. ತೆಗೆದ ನಂತರ ಚಿಕ್ಕ ಚಿಕ್ಕದಾಗಿ ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡ್ಕೋಬೇಕು. ಆಲೂಗಡ್ಡೆಲಿ ಒಂದು ರೀತಿ ಹಾಲಿನ ಅಂಶ ಬಿಡುತ್ತೆ. ಅದು ಫ್ರೈ ಮಾಡಬೇಕಾದ್ರೆ ಬಾಣಲೆಗೆ ಅಂಟ್ಕೊಂಡು ಚೆನ್ನಾಗಿ ಬರೋದಿಲ್ಲ. ಹಂಗಾಗಿ ಕಟ್ ಮಾಡಿದ ನಂತರ ನೀರಲ್ಲಿ ಹಾಕಿ ಒಂದು 5 ನಿಮಿಷ ನೆನೆ ಬಿಡಬೇಕು. 5 ನಿಮಿಷ ಆದಮೇಲೆ ಒಂದು ಬಾಣಲೆ ತೊಗೊಂಡು ಬಾಣಲೆನ ಬಿಸಿಗಿಡಬೇಕು. ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕಿ, ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ ಹಾಕಿ, ಒಂದು ಉದ್ದದಾಗಿ ಹೆಚ್ಚಿರೋ ಈರುಳ್ಳಿನ ಹಾಕೊಂಡ್ಬಿಟ್ಟು ಹಾಗೆ ಸ್ವಲ್ಪ ಕರಿಬೇವು ಕೂಡ ಹಾಕ್ತಾಯಿದ್ದೀನಿ. ಇದನ್ನು 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು, ಜಾಸ್ತಿ ಏನು ಬೇಡ. ಯಾಕಂದರೆ ಆಲೂಗಡ್ಡೆ ಹಾಕಿದ ನಂತರ ತುಂಬ ಹೊತ್ತು ಫ್ರೈ ಮಾಡಬೇಕಾಗುತ್ತೆ. ಇವಾಗ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾಯಿದ್ದೀನಿ. 5 ನಿಮಿಷ ನೀರಲ್ಲಿ ನೆಂದಿರೋ ಆಲೂಗಡ್ಡೆ ಪೀಸಸ್ನ ಇದಕ್ಕೆ ಹಾಕ್ಕೋಬೇಕು. ಇದು ಹಾಕ್ಕೊಂಡ ನಂತರ ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಲೈಟ್ ಬ್ರೌನ್ ಕಲರ್ ಬರಬೇಕು. ಆ ರೀತಿ ಆಗೋ ತನಕ ಹೀಗೆ ಕೈ ಆಡಿಸ್ತಾನೇ ಇರಬೇಕು. ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಉಪ್ಪನ್ನ ಹಾಕ್ಕೊಂಡ್ರೆ ಈರುಳ್ಳಿ ಹಾಗೆ ಆಲೂಗಡ್ಡೆಯಲ್ಲಿರೋ ನೀರಿನಂಶ ಬಿಟ್ಕೊಂಡು ಬೇಗನೆ ಫ್ರೈ ಆಗುತ್ತೆ. 70% ಅಷ್ಟು ಫ್ರೈ ಆದ ನಂತರ 1 ಟೇಬಲ್ ಸ್ಪೂನಷ್ಟು ಅಚ್ಚ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಅರಿಶಿಣ ಪುಡಿ, ಹಾಗೆ ಸ್ವಲ್ಪ ಕಸ್ತೂರಿ ಮೇಥಿ, ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್, ಇದನ್ನೆಲ್ಲ ಹಾಕ್ಕೊಂಬಿಟ್ಟು ಮತ್ತೆ ಒಂದು 5ರಿಂದ 8 ನಿಮಿಷದಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಸಾಂಬಾರು ರೈಸ್ ಜೊತೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೈಡ್ ಡಿಶ್ಶಾಗಿ ಸೂಪರ್ ಕಾಂಬಿನೇಷನ್ ಇರುತ್ತೆ. ಇದಕ್ಕೆ ಕಸ್ತೂರಿ ಮೇಥಿ ಹಾಕೋದ್ರಿಂದ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಈಗ ಇನ್ನೊಂದು ರೀತಿ ಫ್ರೈ ಅಂದರೆ ಬೆಂಡೆಕಾಯಿ ಫ್ರೈ. ಈ ಬೆಂಡೆಕಾಯಿ ಫ್ರೈ ಮಾಡಲಿಕ್ಕೆ 1/2 ಅವರ್ ಮುಂಚೆನೇ ಬೆಂಡೆಕಾಯಿ ತೊಳೆದಿಟ್ಕೋಬೇಕು. ಹಾಗಿದ್ರೆ ಲೋಳೆ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ. ಇವಾಗ ಒಂದು ನೈಫ್ ಸಹಾಯದಿಂದ ಬೆಂಡೆಕಾಯಿನ ಒಂದು ಸೈಡ್ ಮಾತ್ರ ಸೀಳ್ಕೋಬೇಕು. ಹಾಗೆ 2 ಎಡ್ಜಸ್ನ ಕಟ್ ಮಾಡ್ಕೋಬೇಕು. ಇದು ರೊಟ್ಟಿ, ಚಪಾತಿ, ರೈಸ್, ಸಾಂಬಾರಿಗೆ ಸೈಡ್ ಡಿಶ್ ಆಗಿ ಒಳ್ಳೆ ಕಾಂಬಿನೇಷನ್ ಇರುತ್ತೆ. ಎಲ್ಲ ಬೆಂಡೆಕಾಯಿನೂ ಕಟ್ ಮಾಡ್ಕೊಂಡ ನಂತರ ಅದಕ್ಕೆ ಸ್ಟಫಿಂಗ್ ಮಾಡೋಕ್ಕೆ ಈ ಪೌಡ್ರನ್ನ ಮಿಕ್ಸ್ ಮಾಡ್ಕೊಳ್ಳೋಣ. 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್, ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಚ ಪುಡಿ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು, ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಪೌಡ್ರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಪೌಡರ್ನ ಈ ಬೆಂಡೆಕಾಯಿನ ಸೀಳ್ಕೊಂಡಿರ್ತೀವಲ್ಲ ಮೊದಲಿಗೆ, ಅದನ್ನು ಒಂದೊಂದೇ ಬೆಂಡೆಕಾಯಿನ ತಗೊಂಡು ಈ ರೀತಿಯಾಗಿ ಸ್ಟಫಿಂಗ್ ಮಾಡಬೇಕು. ಇದು ಒಳಗಡೆಯಿಂದ ಸ್ಟಫಿಂಗ್ ಆದರೆ ತಿನ್ನಬೇಕಾದ್ರೆ ಚೆನ್ನಾಗಿ ಬರುತ್ತೆ ಟೇಸ್ಟು. ಹೀಗೆ ಎಲ್ಲ ಬೆಂಡೆಕಾಯಿಗೂ ಒಂದೊಂದಾಗಿನೇ ತಗೊಂಡು ಸ್ಟಫ್ ಮಾಡಬೇಕು. ಎಲ್ಲ ಬೆಂಡೆಕಾಯಿಗೂ ಸ್ಟಫಿಂಗ್ ಮಾಡಾಗಿದೆ. ಇದನ್ನು ಉದ್ದದಾಗೆ ಫ್ರೈ ಮಾಡಿದರೆ ತಿನ್ನೋಕ್ಕೆ ಸರಿ ಹೋಗಲ್ಲ. ಹಾಗಾಗಿ ಈ ರೀತಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಬೆಂಡೆಕಾಯಿನ ಕಟ್ ಮಾಡ್ಕೋಬೇಕು. ಮಕ್ಕಳ ಸ್ನ್ಯಾಕ್ಸ್ ಬಾಕ್ಸ್ಗೂ ಕೂಡ ಈ ತರಕಾರಿ ಫ್ರೈ ಹಾಕಿದರೆ ಇಷ್ಟಪಟ್ಟು ತಿಂತಾರೆ. ಈ ರೀತಿ ಎಲ್ಲ ಬೆಂಡೆಕಾಯಿನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡ ನಂತರ ಒಂದು ಬಾಣಲೆ ಇಟ್ಕೊಂಡು ಅದನ್ನು ಬಿಸಿಗಿಡಬೇಕು. ಬಿಸಿ ಆದ ನಂತರ 1 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡು ಕಟ್ ಮಾಡ್ಕೊಂಡಿರೋ ಎಲ್ಲ ಬೆಂಡೆಕಾಯಿನೂ ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು.
ಗ್ಯಾಸ್ನ ಮೀಡಿಯಮ್ ಲೋ ಫ್ಲೇಮಲ್ಲೇ ಇಟ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡೋದ್ರಿಂದ ಹೊರಗಡೆ ಮಾತ್ರ ಕಪ್ಪಾಗಿರುತ್ತೆ, ಒಳಗಡೆ ಲೋಳೆ ಅಂಶ ಹಾಗೇ ಇರುತ್ತೆ. ಹಾಗಾಗಿ ಗ್ಯಾಸ್ನ ಮೀಡಿಯಮ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಆಗೋ ಥರನೂ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಬೆಂಡೆಕಾಯಿ ಫ್ರೈ ರೆಡಿಯಾಗುತ್ತೆ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.